ಹರೇ ಕೃಷ್ಣ ಅವರಿವನ್ ಭಗವದ್ಗೀತೆಯ 5ನೇ ಅಧ್ಯಾಯದ 29ನೇ ಶ್ಲೋಕ ಏನು ಹೇಳುತ್ತಂದರೆ, ಇದು 5ನೇ ಅಧ್ಯಾಯದ 29ನೇ ಶ್ಲೋಕವು ಕೊನೆಯ ಶ್ಲೋಕವಿದಾಗಿರುತ್ತದೆ. ಅತ್ಯಂತ ಶ್ರೇಷ್ಠ ಶಾಂತಿ ಸೂತ್ರ ಇದಷ್ಟೇ ಅಲ್ಲ, ಮನುಷ್ಯನ ಕಾರ್ಯಗಳ ಫಲವೇ ಶ್ರೀಕೃಷ್ಣನಿದೆ. ಅವನೇ ಎಲ್ಲ ಲೋಕಗಳ ಮತ್ತು ಎಲ್ಲ ದೇವತೆಗಳ ಒಡೆಯ. ಆದುದರಿಂದ ಮಾನವರು ಸರ್ವಸ್ವವನ್ನು ಭಗವಂತನ ದಿವ್ಯ ಸೇವೆಗೆ ಅರ್ಪಿಸಬೇಕು. ಅವನಿಗಿಂತ ಯಾರೂ ಶ್ರೇಷ್ಠರಲ್ಲ. ದೇವತೆಗಳಲ್ಲಿ ಶ್ರೇಷ್ಠರಾದ ಶಿವ ಮತ್ತು ಬ್ರಹ್ಮರಿಗಿಂತ ಅವನು ಶ್ರೇಷ್ಠನು. ಇದರಲ್ಲಿ ಏನು ಹೇಳುತ್ತಂದರೆ, ಶಿವ ಮತ್ತು ಬ್ರಹ್ಮರಿಗಿಂತ ಶ್ರೀಕೃಷ್ಣನೇ ಶ್ರೇಷ್ಠನು ಅಂತಂದು ಹೇಳುತ್ತದೆ. ಆದರೆ ವಾಸ್ತವವಾಗಿ ಅವರು ಭಗವಂತನ ಭೌತಿಕ ಶಕ್ತಿಯ ಪ್ರಭಾವಕ್ಕೆ ಒಳಗಾಗಿದ್ದಾರೆ. ಭಗವಂತನು ಐಹಿಕ ಪ್ರಕೃತಿಯ ಒಡೆಯ ಮತ್ತು ಬದ್ಧ ಆತ್ಮರು ಐಹಿಕ ಪ್ರಕೃತಿಯ ಅತ್ಯಂತ ಕಟ್ಟುನಿಟ್ಟಿನ ನಿಯಮಗಳಿಗೆ ಒಳಗಾಗಿದ್ದಾರೆ. ಈ ಮನುಷ್ಯನು ಅರ್ಥ ಮಾಡಿಕೊಳ್ಳದಿದ್ದರೆ ಪ್ರಪಂಚದಲ್ಲಿ ವೈಯಕ್ತಿಕವಾಗಲಿ ಸಾಮೂಹಿಕವಾಗಲಿ ಶಾಂತಿಯನ್ನು ಸಾಧಿಸುವುದು ಸಾಧ್ಯವಿಲ್ಲ. ಕೃಷ್ಣ ಪ್ರಜ್ಞೆಯು ಶ್ರೀಕೃಷ್ಣನೇ ಪರಮಾಧಿಕಾರ. ಇಲ್ಲಿ ಮಹಾನ್ ದೇವತೆಗಳು ಸೇರಿದಂತೆ ಎಲ್ಲ ಜೀವಿಗಳು ಅವನೇ ಅಧೀನರು ಅಂತಂದು ಭಗವದ್ಗೀತೆ 29ನೇ ಶ್ಲೋಕ ಹೇಳುತ್ತದೆ. ಹರೇ ಕೃಷ್ಣ ಅವರಿವನ್.